ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಾನು ಬೊಂಬಾಟ್ ಆಗಿದ್ದೀನಿ. ಒಂದು ವೀಕ್ ಆಯ್ತು ನಾವು ಪ್ರಾಬಬ್ಲಿ ಮೇ ಬಿ ಒಂದು ವೀಕಿಂದ ಒಂದೇ ಒಂದು ಹೆಸರು ಹುಡ್ತಾ ಇರೋದು ಈ ಎಂಟೈರ್ ಕರ್ನಾಟಕದಲ್ಲಿ. ಗಿಲ್ಲಿ 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 ಅಬ್ಬಬ್ಬಬ್ಬಬ್ಬ ದೇವರನ್ನ ಹೇಳ್ತಾ ಇದೀನಿ, ನಾನು ಹೊಟ್ಟೆ ಕಿಚ್ಚಾಗ್ತಾ ಇಲ್ಲ. ಬಟ್ ಪ್ರೀತಿ ಜಾಸ್ತಿ ಆಗ್ತಿದೆ ಗಿಲ್ಲಿಯವರ ಮೇಲೆ. ಯಾಕಂತ ಕೇಳಿದ್ರೆ ಒಂದು ಬಿಗ್ ಬಾಸ್ ಹಿಸ್ಟ್ರಿ ಅಂತ ತೆಗೆದಾಗ ಏನು ಇಲ್ಲಿ ತನಕ ಬಂತಲ್ಲ, ಸೀಸನ್ 1 ಇಂದ ಸೀಸನ್ 12 ತನಕ, ಈ 12 ತನಕ ಏನು ಬಿಗ್ ಬಾಸ್ ಸ್ಪರ್ಧಿಗಳು ತುಂಬಾ ಜನ ಬಂದು ಹೋಗಿದ್ದಾರೆ, ತುಂಬಾ ಜನ ವಿನ್ನರ್ಗಳು ಕೂಡ ಆಗಿದ್ದಾರೆ. ಬಟ್ ಐ ಥಿಂಕ್ ನನಗೆ ಗೊತ್ತಿದ್ದಂಗೆ ಇಡೀ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಗಿಲ್ಲಿ ಅಷ್ಟೊಂದು ವೈರಲ್ ಆಗಿರುವ ಕಂಟೆಸ್ಟೆಂಟ್ ಅಥವಾ ಗಿಲ್ಲಿನಂತ ಒಬ್ಬ ಏನು ಎಂಟರ್ಟೈನರ್, ಆಮೇಲೆ ಏನ್ ಹೇಳ್ಬೋದು ನಾವು, ಟೋಟಲಿ ಹಿಸ್ ಅ ವೆಲ್ ಪರ್ಸನಾಲಿಟಿ ಆಫ್ ಬಿಗ್ ಬಾಸ್ ಹಿಸ್ಟ್ರಿ ಅಂಡ್ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ. ಏನು ಮಾತಾಡಂಗೆ ಇಲ್ಲ ನಾವು ಗಿಲ್ಲಿ ಬಗ್ಗೆ. ಯಾಕಂದ್ರೆ ಕೆಲವೊಂದು ಕಡೆ ನೋಡಿದ್ದೀನಿ ನಾನು, ಅವರ ಏನು ಸಹ ಕಂಟೆಸ್ಟೆಂಟ್ಗಳು ಅವು ಕೆಲವೊಬ್ರು ಹೊರಗಡೆ ಹೋಗಿದ್ದಾರೆ. ಗಿಲ್ಲಿಯವರ ಒಂದು ಎಂಟರ್ಟೈನ್ಮೆಂಟ್, ಗಿಲ್ಲಿಯವರ ಒಂದು ಫ್ಯಾನ್ ಬೇಸ್ ಅನ್ನ ಅವರು ಮಹಾನ್ ಭಾವರು ಏನಂತ ಅವ್ರ ಹೆಸರು ಹೇಳೋದು ಬೇಡ, ಅವ್ರ ಹೆಸರು ಹೇಳೋಕ್ಕೂ ನನ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಆ ಮಹಾನ್ ಭಾವ್ರ ಹೆಸರು ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವಾಗ ಗಿಲ್ಲಿ ಅಂದ್ರೇನೆ ಒಂಥರ ಅವ್ರಿಗೇನು ಬೇಜಾರಿದೆಯೋ ಅಥವಾ ಹೊಟ್ಟೆ ಕಿಚ್ಚಿದೆಯೋ, ಅವರ ಗಿಲ್ಲಿ ಅವ್ರಿಗೆ ಫ್ಯಾನ್ಸ್ ಅಂತ ನಾವು ಹೇಳ್ತೀವಲ್ಲ, ಅಂದ್ರೆ ಗಿಲ್ಲಿ ಅವ್ರನ್ನ ಇಷ್ಟಪಡುವಂತ ಒಂದು ಅಭಿಮಾನಿಗಳು ಅಂತ ನಾವು ಹೇಳ್ತೀವಲ್ಲ, ಅವರನ್ನ ಮಹಾನ್ ಬೌರ್ ಬಿಗ್ ಬಾಸ್ ಸೀಸನ್ 12ಗೆ ಬಂದು ಹೊರಗಡೆ ಹೋಗಿದ್ದಾರೆ ಆಲ್ರೆಡಿ. ಆ ಮಹಾನ್ ಬೌರ್ ಹೇಳುವಂತದ್ದು ಏನಂತಂದ್ರೆ, ಗಿಲ್ಲಿಯ ಫ್ಯಾನ್ಸು ಸ್ಲಮ್ ಇಂದ ಬಂದಿದ್ದಾರೆ, ಸ್ಲಮ್ ಏರಿಯಾದವರು. ಸ್ವಾಮಿ, ನಾನು ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ ಸರ್, ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಹೇಳ್ತೀನಿ. ಯಾಕಂದ್ರೆ ನನಗಿಂತ ವಯಸ್ಸವ್ರು ನೀವು ದೊಡ್ಡವರು, ಸೊ ಅದಕ್ಕೋಸ್ಕರ ರೆಸ್ಪೆಕ್ಟ್ ಕೊಟ್ಟು ಹೇಳ್ತೀನಿ. ಸ್ಲಮ್ ಅಲ್ಲಿ ಇರೋರು ಅಂತ ಹೇಳ್ತೀರಲ್ಲ, ಸ್ಲಮ್ ಅಲ್ಲಿ ಇರೋರು ಯಾರು? ಅವ್ರ ಮನುಷ್ಯರಲ್ವಾ? ಯಾಕೆ ಅವ್ರಿಗೇನು ಎಂಟರ್ಟೈನ್ಮೆಂಟ್ ಇಲ್ವಾ? ನೀವು ಸ್ಲಮ್ ಅಲ್ಲಿರೋರು ಮಾತ್ರ ಗಿಲ್ಲಿ ಫ್ಯಾನ್ಸ್ ಅಂತ ಹೇಳ್ತಾ ಇದ್ದೀರಾ. ಅವ್ರನ್ನ ಅಫಿಷಿಯಲ್ ಯಾರು ಇಷ್ಟಪಡಲ್ಲ, ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತೀರಾ. ಓಕೆ, ಒಪ್ಕೊಳ್ಳೋಣ. ಸ್ಲಮ್ ಅಲ್ಲಿರೋರು ಮನುಷ್ಯರೇ, ಅಫಿಷಿಯಲ್ ಆಗಿರೋರು ಮನುಷ್ಯರೇ. ಏನು ಸ್ಲಮ್? ಫಸ್ಟ್ ಆಫ್ ಆಲ್ ಸ್ಲಮ್ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಬಡ ಜನರು ಯಾರವರು? ಅವರು ಮನುಷ್ಯರೇ, ಅರ್ಥ ಮಾಡ್ಕೊಳ್ಳಿ ಸರ್. ನಿಮ್ಮ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಹೆಸರು ಹೇಳೋದು ಬೇಡ, ನಿಮ್ಮ ಹೆಸರು ನನ್ನ ಬಾಯಿಂದ ನಾನು ತಚ್ಕೊಳಕ್ ನಾನು ಇಷ್ಟಪಡಲ್ಲ. ಒಬ್ಬ ವ್ಯಕ್ತಿ ಬಡತನ ಪರಿಸ್ಥಿತಿಯಿಂದ ಬಂದು ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿ, ಕೆಲವೊಂದಂತಲ್ಲ ತುಂಬಾ ರಿಯಾಲಿಟಿ ಶೋಗಳಲ್ಲಿ ಸುಮ್ನೆ ಪುಕ್ಸಟೆ ಅಂತ ಬಂದಿಲ್ಲ ಸ್ವಾಮಿ ಗಿಲ್ಲಿ ಅವ್ರು, ಹೇಳ್ತೀನಿ ನಾನು. ಅವ್ರು ಬಂದ್ರೆ ಸಾಕು, ಎಂಟರ್ಟೈನ್ಮೆಂಟ್ ಹೆಂಗಿರುತ್ತೆ ಅಂತಂದ್ರೆ, ಅಫ್ಕೋರ್ಸ್ ನಾನು ನೋಡಿದ್ದೀನಿ, ಇಲ್ಲ ಅಂತೇನು ಹೇಳಲ್ಲ. ಎಂಟರ್ಟೈನ್ಮೆಂಟ್ ಅಂದ್ರೆ ಪ್ಯೂರ್ ಎಂಟರ್ಟೈನ್ಮೆಂಟ್. ಯಾವಾಗ ಯಾವ ಟೈಮಲ್ಲಿ ಯಾರಿಗೆ ಟಾಂಗ್ ಕೊಡ್ಬೇಕು ಕೊಡ್ತಾರೆ, ಯಾವ ಲೆವೆಲ್ ಉತ್ತರ ಕೊಡ್ಬೇಕು ಕೊಡ್ತಾರೆ, ಅಥವಾ ಯಾವ ತರ ಒಂದು ನನಗೆ ಅನ್ಸುತ್ತೆ, ಈ ನಮ್ಮ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ ಇನ್ಕ್ಲೂಡಿಂಗ್ ಇವ್ರೊಬ್ರು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಯಾರೇನ್ ಹೇಳಿದ್ರ ತಲೆ ಕೆಡ್ಸ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಆಲ್ರೆಡಿ ಡೆವಿಲ್ ಅಲ್ಲಿ ಒಂದು ರೋಲ್ ಮಾಡಿದ್ದಾರೆ. ಬಟ್ ಗಿಲ್ಲಿ ಅವರು ಈ ರೇಂಜ್ ವೈರಲ್ ಆಗಿರೋದು ನನ್ನ ದೇವರನ್ನೇ ಹೇಳ್ತಾ ಇದ್ದೀನಿ ನಾನು. ಗಿಲ್ಲಿ ಅವರ ಫ್ಯಾನ್ಸ್ಗೆ ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿ ಗಿಲ್ಲಿ ಅವರಿಗೆ, ನಾನು ಹೇಳೋದು. ಯಾಕಂದ್ರೆ ಗಿಲ್ಲಿಯವ್ರ ಬಗ್ಗೆ ನನಗೂ ಪ್ರೀತಿ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅವ್ರ ಪ್ರೀತಿ ಯಾವ ತರ ಅಂತಂದ್ರೆ, ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ ಇದೆಯಲ್ಲ, ನಾ ಯಾವ್ದೋ ಒಂದು ಬೇಜಾರಲ್ಲಿ, ಏನೋ ಒಂದು ಕೆಲಸದಲ್ಲಾಗಿ, ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಆಗಿ ನಾವು ಕೂತಿರ್ತೀವಿ, ಏನೋ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಬಂದಾಗ ಕೆಲವೊಂದು ಕ್ಲಿಪ್ಗಳು ನೋಡ್ತಾ ಇರ್ತೀನಿ ನಾನು ಕೆಲವೊಂದ್ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ. ಇಲ್ಲಿ ಯಾವ ರೇಂಜ್ ನಗಿಸ್ತಾರೆ ಅಂತಂದ್ರೆ, ನಾನು ಹೇಳ್ತಿದ್ದೀನಿ ಕೇಳಿ. ಲಾಸ್ಟ್ ಸೀಸನ್ 11ನೇ ಸೀಸನ್ ನಮ್ಮ ಉತ್ತರ ಕರ್ನಾಟಕದ ಹನುಮಂತ ಅವ್ರು ಇದ್ರಲ್ಲ, ಹನುಮಂತ ಅವರೇ ಒಂದು ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಅಂದ್ರೆ, ಇವ್ರು ಗಿಲ್ಲಿ ಅವರು ಅದಕ್ಕಿಂತ ಒಂದು ತೂಕ ಜಾಸ್ತಿ ಅಂತ ಹೇಳ್ಬೋದು. ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ನಾನು. ಹನುಮಂತವರೇ, ಗಿಲ್ಲಿಯವರೇ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಬಟ್ ಅವ್ರದ್ದು ಎಂಟರ್ಟೈನ್ಮೆಂಟ್ ಚೆನ್ನಾಗೇ ಇತ್ತು. ಬಟ್ ಗಿಲ್ಲಿಯವರು ಮಾಡೋ ಎಂಟರ್ಟೈನ್ಮೆಂಟ್ ಇದೆಯಲ್ಲ, ಇಟ್ಸ್ ಅ ಟೋಟಲಿ ವೆಲ್ಫೇರ್. ಇಟ್ಸ್ ಅ ಪ್ರಿಥಿ, ಇಟ್ಸ್ ಅ ವೆರಿ ಸ್ವೀಟ್, ಇಟ್ಸ್ ಅ ವೆರಿ ಹೈ ಎಂಟರ್ಟೈನ್ಮೆಂಟ್ ಕ್ಯಾಟಗರಿಲಿ ಗಿಲ್ಲಿ ಒಬ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಕೆಲವೊಬ್ರು ಹೇಳ್ಬೋದು, ಏನಪ್ಪಾ ಗಿಲ್ಲಿಯ ಬಗ್ಗೆ ಏನು ಎಷ್ಟೊಂದು ಬಿಲ್ಡಪ್ ಕೊಡ್ತಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಗಿಲ್ಲಿ ಬಗ್ಗೆ ಬಿಲ್ಡಪ್ ಕೊಡ್ತಾ ಇಲ್ಲ. ಗಿಲ್ಲಿ ಬಗ್ಗೆ ಯಾವುದೇ ನಾನು ಏನು ಈ ತರ ತಗೊಂಡೋಗಿ ನಿಲ್ಸಕ್ಕೆ ನಾನು ಇಷ್ಟಪಡ್ತಾ ಇಲ್ಲ.
ನಾನು ನಿಲ್ಸಕ್ಕೆ ಅವ್ರಿಗೆ ನಿಲ್ಸಕ್ಕೆ ನಾನು ಯಾರು ಫಸ್ಟ್ ಆಫ್ ಆಲ್, ಬಟ್ ನನಗೆ ಅನ್ಸಿದ್ನ ನಾನು ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ 1.5 ಮಿಲಿಯನ್ ಗುರು, 1.5 ಮಿಲಿಯನ್ ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್ ಆಫ್ ಗಿಲ್ಲಿ ನಟ. ನನಗೆ ಯಾವ ರೇಂಜ್ ಶಾಕ್ ಆಗಿದೆ ಅಂತಂದ್ರೆ, ಈ ಹಿಂದಿ ಅವ್ರೇನು ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಮಾಡ್ತಾ ಇದ್ರಲ್ಲ, ಆ ಆ ರಿಯಾಲಿಟಿ ಶೋಗಿನ್ನ ಈ ಒಂದು ಬಿಗ್ ಬಾಸ್ ಯಾವಾಗ ಬಂದ್ರಲ್ಲ ಅವರು, ಬಿಗ್ ಬಾಸ್ ಬಂದಾಗಿಂದ ಸ್ವಲ್ಪ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಅನ್ಸೋದೇನು ಬಂತು, ಆಲ್ರೆಡಿ ಆಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಆಗ್ಬೋದು, ಸೌತ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಡಿವೈಡ್ ಮಾಡೋದೇ ಬೇಡ, ಟೋಟಲಿ ಎಂಟೈರ್ ಕರ್ನಾಟಕ. ನಾನು ಒಬ್ಬ ಉತ್ತರ ಕರ್ನಾಟಕದವನಿಗೆ ಹೇಳ್ತಿದ್ದೀನಿ, ನನಗೇನು ಬೇಜಾರಿಲ್ಲ. ಯಾಕಂದ್ರೆ ಕರ್ನಾಟಕ ಅಂತ ಬಂದಾಗ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಎಲ್ಲ ಕನ್ನಡಿಗರು ಒಂದೇ. ಭಾಷೆಗಳು ಬೇರೆ ಬೇರೆ ಇರ್ಬೋದು, ಅಫ್ಕೋರ್ಸ್ ಒಪ್ಕೊಂತೀನಿ ನಾನು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆನೇ ಬೇರೆ, ದಕ್ಷಿಣ ಕರ್ನಾಟಕದ ಭಾಷೆನೇ ಬೇರೆ, ಒಪ್ಕೊಳ್ಳೋಣ, ಇಲ್ಲ ಅಂತೇನಿಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕನ್ನಡ 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 ಟೋಟಲಿ ಇಡೀ ಕರ್ನಾಟಕ ಜನನೇ ನಗಿಸ್ತಾ ಇದ್ದಾರಾ, ಖುಷಿ ಪಡಿಸ್ತಾ ಇದ್ದಾರಾ. ಎಷ್ಟೇ ಬೇಜಾರು ಕಳೆದ್ರು, ಈವನ್ ನಾನೇ ಎಷ್ಟೋ ಸತಿ ಕೆಲವೊಂದು ಟೈಮಲ್ಲಿ ಯಾವುದೋ ಒಂದು ವಿಷಯಕ್ಕೆ ಬೇಜಾರಾಗಿ ಕೂತಾಗ ಇನ್ಸ್ಟಾಗ್ರಾಮ್ ನೋಡಿದ್ರೆ ಗಿಲ್ಲಿಯವ್ರು ಬಂದ್ರೆ ನಾನು ಯಾವ ರೇಂಜ್ ನಗ್ತೀನಿ ಅಂದ್ರೆ ಬಿದ್ದು ಆ ರೇಂಜ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗಿಲ್ಲಿ ಅವರು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಗಿಲ್ಲಿ ಈಸ್ ಅ ಪ್ಯೂರ್ ಅಂದ್ರೆ ಪ್ಯೂರ್ ಎಂಟರ್ಟೈನ್ಮೆಂಟ್. 101% ಈಸ್ ಅ ಎಂಟರ್ಟೈನ್ಮೆಂಟ್, ಎಂಟರ್ಟೈನರ್ ಆಲ್ಸೋ. ಯಾರೋ ಕೆಲವರು ಆಗ್ಲೇ ಹೇಳಿದ್ನಲ್ಲ, ಗಿಲ್ಲಿ ಬಗ್ಗೆ ಸ್ಲಮ್ ಫ್ಯಾನ್ಸ್ ಎಲ್ಲ ಫಾಲೋವರ್ಸ್ ಇದ್ದಾರೆ, ಸ್ಲಮ್ ಫ್ಯಾನ್ಸೇ ಸಪೋರ್ಟ್ ಮಾಡೋದು, ಅಫಿಷಿಯಲ್ ಜನ ಯಾರು ಸಪೋರ್ಟ್ ಮಾಡಲ್ಲ. ಸ್ಲಮ್ ಫ್ಯಾನ್ಸ್ ಎಲ್ಲ ಅಂತ ಅಂತಿರಲ್ಲ, ಸ್ಲಮ್ ಅಲ್ಲಿರೋರು ಮನುಷ್ಯರೇ. ಅವರು ಊಟ ಮಾಡ್ತಾರೆ, ಟಾಯ್ಲೆಟ್ಗೆ ಹೋಗ್ತಾರೆ, ಇದಕ್ಕೂ ಹೋಗ್ತಾರೆ. ನೀವೆಲ್ಲಿ ಹೋಗ್ತೀರಾ ಸರ್? ನಿಮ್ಗೆ ಸಾರ್ ಅಂತ ನಾನು ರೆಸ್ಪೆಕ್ಟ್ ಯಾಕೆ ಕೊಡ್ತಿದ್ದೀನಿ ಅಂತಂದ್ರೆ, ನಿಮ್ಮ ವಯಸ್ಸು ಬೇರೆ, ನನ್ನ ವಯಸ್ಸು ಬೇರೆ. ನಿಮ್ಮ ವಯಸ್ಸಿಗೆ ನಾನು ಸರ್ ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಉತ್ತರ ಕರ್ನಾಟಕ ಭಾಷೆನಲ್ಲಿ ನಾನು ಮಾತಾಡಿದಿದ್ರೆ ಬೇಡ, ಅಷ್ಟೊಂದು ಗಲೀಜ್ ಬಾಯಿ ನಾನು ಮಾಡ್ಕೊಳಕ್, ನನ್ನ ಬಾಯಿನ ನಾನು ಗಲೀಜ್ ಮಾಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಗೊತ್ತಲ್ಲ ನಮ್ಮ ಕಡೆ ಭಾಷೆ ಹೆಂಗಿರ್ತವೆ ಅಂತ. ಬೇಡ, ಯಾರಿಗೂ ಬೇಜಾರು ಮಾಡೋದು ಬೇಡ. ಬಟ್ ನಿಮ್ಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು, ನೀವು ಗಿಲ್ಲಿನ ಎಷ್ಟು ತುಳಿಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಅವ್ರ ಹೆಸರನ್ನ ಹಾಳು ಮಾಡೋದಕ್ಕೆ ಇಷ್ಟಪಡ್ತೀರೋ, ಅವ್ರ ಹೆಸರು ಇನ್ನೂ ಒಂದ್ ಕಡೆ ಹೋಗಿ ಕೂತ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾರನ್ನು ಹಾಳು ಮಾಡಿಲ್ಲ ಗಿಲ್ಲಿಯವರು, ಯಾರನ್ನು ಅದೇನೋ ಅಂತಾರಲ್ಲ, ಯಾರ್ದೋ ಹೆಸರು ಬಳಸಿ ಅಥವಾ ಯಾರ್ದೋ ಒಂದು ಹೆಸರು ಬಳಸ್ಕೊಂಡು ಗಿಲ್ಲಿ ಮೇಲ್ ಬಂದವರೆಲ್ಲ ನೋಡ್ಕೊಂಡಿದ್ದೀನಿ ನಾನು. ಫಸ್ಟ್ ಗಿಲ್ಲಿಯವರು ಒಂದು ಏನು ಕಾಮಿಡಿ ವಿಡಿಯೋಸ್ ಆಗಲಿ ಅದು ಮಾಡಿದಾಗಲಿ ಡೈರೆಕ್ಟ್ ಆಗಿ ರಿಯಾಲಿಟಿ ಶೋಗೆ ಅವರು ಬಂದವರಲ್ಲ ಗಿಲ್ಲಿಯವರು. ಹೇಳ್ಬೇಕು ಅಂತಂದ್ರೆ ಫಸ್ಟ್ ಸ್ಟಾರ್ಟ್ ಆಗಿದ್ದವ್ರ ಜರ್ನಿ ಯೂಟ್ಯೂಬ್ ಮುಖಾಂತರ ನೋಡಿದ್ದೀನಿ ನಾನು. ಸುಮಾರು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಅದ್ಯಾವುದೋ ನಲ್ಲಿ ಮೂಳೆ ಅದೇನೋ ಅಂತಾರೆ, ನನಗೂ ಅಷ್ಟೊಂದು ಗೊತ್ತಿಲ್ಲ. ಬಟ್ ಅದೊಂದು ಒಂದು ಟೈಟಲ್, ಒಂದು ಹೆಸರು ಗೊತ್ತಿದೆ, ನಲ್ಲಿ ಮೂಳೆ ಅದೇನೋ. ಅವ್ರ ಕಡೆ ಮಂಡ್ಯ ಶೈಲಿಯ, ನಮ್ಮ ಮಂಡ್ಯ ಜಿಲ್ಲೆಯವರವರು. ಮಂಡ್ಯ ಕಡೆ ಅವರು ನಲ್ಲಿ ಮೂಳೆ ಬಾಡೂಟ ಬೀಗರೂಟ ಅದೇನೋ ಅಂತಾರೆ. ಬಟ್ ನಮ್ಮ ಕಡೆ ಆ ಬೀಗರೂಟ ಏನು ಮಾಡಲ್ಲ. ಬಟ್ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ಅವ್ರದ್ದು. ನಲ್ಲಿ ಮೂಳೆ ಗಿಲ್ಲಿ ನಟ ಅದೇನೋ ಇದೆ, ಯೂಟ್ಯೂಬಲ್ಲಿ ನೋಡಿದ್ದೀವಿ ನಾವು. ತುಂಬಾ ಚೆನ್ನಾಗಿ ಅಂದ್ರೆ 8-10 ನಿಮಿಷಗಳ ಕಾಲ ಏನು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಏನೋ ಇನ್ಕ್ರೆಡಿಬಲ್ ಥಿಂಕಿಂಗ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಗಿಲ್ಲಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳೋದಕ್ಕಿಂತ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ. ಗಿಲ್ಲಿ ಇಸ್ ದ ನನಗನ್ಸುತ್ತೆ ಕೆಲವೊಂದು ಟೈಮಲ್ಲಿ ಗಿಲ್ಲಿ ವಿನ್ನರ್ ಆಗ್ತಾರ ಅಂತ ನನಗೆ ಅನ್ಸಿತ್ತು. ಬಟ್ ಇವತ್ತು ಹೇಳ್ತೀನಿ ಕೇಳಿ, 100% ಅಲ್ಲ, 1000 and 2000% ಗಿಲ್ಲಿ ಇಸ್ ಅ ವಿನ್ನರ್ ಬಿಕಾಸ್ ಆಫ್ ಹಿ ಇಸ್ ಅ ಎಂಟರ್ಟೈನರ್, ಪ್ಯೂರ್ ಎಂಟರ್ಟೈನರ್. ನಾನು ಬಿಗ್ ಬಾಸ್ ತಂಡಕ್ಕೂ ಒಂದು ಮನವಿ ಅಂತ ಅನ್ಕೊಳ್ಳಿ, ದಯಮಾಡಿ, ನಿಮಗೆ ಮನವಿ ಮಾಡೋಷ್ಟು ನಾನು ದೊಡ್ಡವನಲ್ಲ. ಬಟ್ ಲಾಸ್ಟ್ ಟೈಮಲ್ಲಿ ಏನಾಯ್ತು ಅಂತಂದ್ರೆ, ಲಾಸ್ಟ್ ವೀಕ್ ಸಂಡೇನಲ್ಲಿ ಒಂದು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಮೇಲೆ ಒಂದು ಸಾಕಷ್ಟು ಟ್ರೋಲ್ಗಳು ಮಾಡಿದ್ರು. ಸ್ವಲ್ಪ ಕೆಳಗಡೆ ಒಂದು ಬ್ಯಾಡ್ ಕಮೆಂಟ್ ಅಂತ ಸ್ವಲ್ಪ ಕೆಲವಷ್ಟು ಮಾಡಿದ್ರು. ಇದೆಲ್ಲ ಯಾಕಾಯ್ತು ಅಂತಂದ್ರೆ, ಗಿಲ್ಲಿಯವರಿಗೆ ಸಿಗಬೇಕಾದ ವಾರದ ಕಿಚ್ಚನ ಚಪ್ಪಾಳೆ ಬೇರೆಯವರಿಗೆ ಸಿಕ್ಕಿದೆ ಅಂತ ಕೆಲವೊಂದಷ್ಟು ಟ್ರೋಲ್ಗಳಾಗ್ಲಿ, ಅಥವಾ ಅಂದ್ರೆ ಟ್ರೋಲ್ ಯಾಕಾಗಿದೆ ಅಂತಂದ್ರೆ ಅವ್ರಿಗೆ ಬೇಜಾರ ವ್ಯಕ್ತಪಡಿಸೋದು ಅವ್ರಿಗೆ ಗೊತ್ತಾಗಿಲ್ಲ. ಆ ಬೇಜಾರನ್ನ ಟ್ರೋಲ್ ಮುಖಾಂತರ ಮಾಡಿಸಿ ಸುದೀಪ್ ಸರ್ ಅವ್ರಿಗೂ ಟ್ರೋಲ್ ಮಾಡಿದ್ದಾರೆ, ಅಥವಾ ಏನು ಹೇಳ್ಬೋದಲ್ಲ, ಗಿಲ್ಲಿ ಅವ್ರಿಗೂ ಟ್ರೋಲ್ ಮಾಡಿದ್ದಾರೆ. ಗಿಲ್ಲಿ ಅವ್ರಿಗೆ ಯಾವ ತರ ಟ್ರೋಲ್ ಮಾಡಿದ್ದಾರೆ, ಅದು ಒಂದು ಮಾತಿದೆ, ಏನ್ ಹೇಳ್ತೀವಿ ನಾವು, ಒಳ್ಳೆಯವ್ರಿಗೆ ಕಾಲ ಇಲ್ಲ, ಕೆಟ್ಟವ್ರಿಗೆ ಮಾತ್ರ ಕಾಲ ಇದೆ, ಆತರ ಅಂತ ಏನ್ ಮಾಡಕ್ಕಾಗಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನನಗೂ ಸ್ವಲ್ಪ ಶಾಕ್ ಆಯ್ತು.
ಅಲ್ಲ ಗಿಲ್ಲಿ ಅವ್ರಿಗೆ ಸಿಗ್ಬೇಕಾಗಿತ್ತು ಕಿಚ್ಚನ ಚಪ್ಪಾಳೆ, ಈ ವಾರದ ಕಿಚ್ಚನ ಚಪ್ಪಾಳೆ ಬೇರೆಯವ್ರಿಗೆ ಹೆಂಗೋಯ್ತು ಅಂತ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಏನು ತೊಂದರೆ ಇಲ್ಲ, ಪರವಾಗಿಲ್ಲ. ಏನು ಕಿಚ್ಚನ ಚಪ್ಪಾಳೆ ಇದಕ್ಕಿಂತ ಮುಂಚೆ ಸುಮಾರು ಸತಿ ಗಿಲ್ಲಿಯವರು ತಗೊಂಡಿದ್ದಾರೆ ಕಿಚ್ಚನ ಚಪ್ಪಾಳೆ. ಬಟ್ ಈ ಒಂದು ಚಪ್ಪಾಳೆಯಿಂದ ಅವರು ಡೌನ್ ಆಗ್ತಾರೆ ಅನ್ನೋದು ಇದು ರಾಂಗ್ ಕಾನ್ಸೆಪ್ಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ನಮ್ಮ ಗಿಲ್ಲಿಯವರ ಫ್ಯಾನ್ಸು. ಪರವಾಗಿಲ್ಲ, ಈಸ್ ಅ ಪ್ಯೂರ್ ಎಂಟರ್ಟೈನರ್. ಯಾವತ್ತು ಖುಷಿಯಾಗಿರ್ಲಿ ಗಿಲ್ಲಿಯವರು, ಇನ್ನ ಮೇಲಕ್ಕೆ ಬೆಳೀಲಿ. ಆಮೇಲೆ ದಯವಿಟ್ಟು ಯಾರು ಕೂಡ ಗಿಲ್ಲಿಯವರ ಬಗ್ಗೆ ಊಹಾಪೋಹಗಳ ಮಾತಿನ ಬಗ್ಗೆ ಕೆಲವೊಂದ್ ಕಡೆ ನೋಡ್ತಿರ್ತೀರಲ್ಲ, ಮಾತಾಡ್ತಿರ್ತಾರೆ. ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇದ್ದಲ್ಲಿ ಒಂದು ಏನು 10% ಪಾಸಿಟಿವ್ ಇದ್ರೆ 90% ನೆಗೆಟಿವ್ ಇರುತ್ತಂತೆ. 90% ನೆಗೆಟಿವ್ದಲ್ಲಿ 1% ಆದ್ರೂ ಪಾಸಿಟಿವ್ ಇದ್ದೇ ಇರುತ್ತೆ. ಬಟ್ ಏನ್ ಮಾಡಕ್ಕಾಗಲ್ಲ, ಒಳ್ಳೆಯವ್ರದ್ದು ಕೆಟ್ಟವ್ರು ಇರ್ತಾರೆ, ಕೆಟ್ಟವ್ರದ್ದು ಒಳ್ಳೆಯವ್ರು ಇರ್ತಾರೆ. ಬರೀ ಒಳ್ಳೆಯವ್ರಿದ್ದು ಬಿಟ್ರೆ ಅದು ಒಳ್ಳೇದಕ್ಕೆ ಬೆಲೆ ಇರಲ್ಲ, ಕೆಟ್ಟವ್ರಿಗೂ ಸ್ವಲ್ಪ ಇರಬೇಕು. ಬಟ್ ಕೆಟ್ಟವರು ಇದ್ರೂ ಕೂಡ ಒಳ್ಳೆಯವ್ರು ಇರ್ತಾರೆ ಅನ್ನೋದಕ್ಕೆ ಗಿಲ್ಲಿಯವರು ಒಬ್ಬರೇ ಸಾಕ್ಷಿ. ಒಳ್ಳೇದಾಗ್ಲಿ ಗಿಲ್ಲಿಯವ್ರಿಗೆ. ದಯವಿಟ್ಟು ಬಿಗ್ ಬಾಸ್ ಗೆದ್ದೇ ಗೆಲ್ತಾರೆ ಅಂತ ನನಗೆ 100% ಅಲ್ಲ 200%, ಇನ್ ಕೇಸ್ 2000% ನಂಗೆ ನಂಬಿಕೆ ಇದೆ. ಗಿಲ್ಲಿಯರ್ ಇಸ್ ಅ ವಿನ್ನರ್. ಗಿಲ್ಲಿ ವಿನ್ನರ್, ಗಿಲ್ಲಿ ವಿನ್ನರ್, ಗಿಲ್ಲಿ ವಿನ್ನರ್. ನಿಮ್ಗೇನ್ ಅನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ತರ ವಿಡಿಯೋನ ಹಾಕ್ತಾ ಇರ್ತೀನಿ ನಾನು, ಡೈಲಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಗಿಲ್ಲಿ ಇಸ್ ಅ ವಿನ್ನರ್, ಗಿಲ್ಲಿ ಇಸ್ ಅ ವಿನ್ನರ್, ಗಿಲ್ಲಿ ಇಸ್ ಅ ವಿನ್ನರ್. ನಮಸ್ತೆ.